ಈ ಪಾರ್ಕ್ ಜಾಗವನ್ನ ಹೀಗೆ ಸಾರ್ವಜನಿಕ ಬಳಕೆ ಮಾಡಿಕೊಳ್ಳುವ ಈ ಒಂದು ಬಿಲ್ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾರಿ ಕಣ್ಣು ಹೋರಿ ಮೇಲೆ, ಡಿಕೆ ಕಣ್ಣು ಪಾರ್ಕ್ ಮೇಲೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಪಾರ್ಕ್ ಸೇಲ್ ಮಾಡಕ್ಕೆ ಹೊಸ ರೂಲ್ಸ್ ಮಾಡಿರೋದಿವರು. ಸುರಂಗಕ್ಕೆ ಪಾರ್ಕು ಮೈದಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಟನೆಲ್ ರಸ್ತೆಗಾಗಿ ಕಳ್ಳಹಾದಿ ಹಿಡಿಯಬೇಡಿ ಅಂತ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆಶಿಯ ಕಣ್ಣು ಪಾರ್ಕ್ ಮೇಲಿದೆ, ದಯವಿಟ್ಟು ಪ್ರಾಣವಾಯು ಕಟ್ ಮಾಡಬೇಡಿ. ಪ್ರಾಜೆಕ್ಟ್ಗಾಗಿ ಪಾರ್ಕ್ ಮೇಲೆ ಕಣ್ಣಿಟ್ಟಿದ್ದಾರೆ, ಅದಾನಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಕಾನೂನು ಪ್ರಕಾರ ಪಾರ್ಕ್ ಅಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕೆ ಅವಕಾಶ ಇಲ್ಲ ನಮ್ಮ ಕಾನೂನು ಪ್ರಕಾರ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ಆದೇಶಗಳು, ನೂರಾರು ಆದೇಶಗಳು ಬಂದಿದೆ, ಹೈಕೋರ್ಟ್ ಆದೇಶಗಳು ಬಂದಿದೆ. ಪಾರ್ಕ್ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಈಗ ಹೊಸ ಕಾಯ್ದೆ ತತ್ತಾ ಇದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು. ಏನು ಅಂತ ಹೇಳಿದ್ರೆ, ನೀವು ಪಾರ್ಕ್ ಅಲ್ಲೂ ಕೂಡ ಏನ್ ಬೇಕೋ ಕಟ್ಟಡಗಳನ್ನ ಕಟ್ಟಬಹುದು, 5% ಜಾಗವನ್ನ ಗುತ್ತಿಗೆ ಕೊಡಬಹುದು, ಸೇಲ್ ಮಾಡಬಹುದು ಪಾರ್ಕ್ ಅಲ್ಲಿ. ರೆಡಿ ಮಾಡ್ಕೊಂಡವ್ರೆ. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರ ಅದಾನಿ ಈಗ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಒಂದು ಪ್ರಾವಿಷನ್ ಮಾಡ್ಕೊಂತ ಇದ್ದಾರೆ. ಈಗ ಲಾಲ್ ಬಾಗ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಅಲ್ಲೂ ಹೋಗ್ತತೆ. ಸ್ಯಾಂಕಿ ಟ್ಯಾಂಕ್ ಕೆರೆ ಹತ್ರ ಹೋಗ್ತಾ ಇದೆ. ಕೆರೆ ನೀರೆಲ್ಲ ಗೋವಿಂದ ಆಗೋತತೆ. ಅಲ್ಲಿ ಬಂದ್ರೆ ಟನಲ್ ಬಂದ್ರೆ ಕೆರೆಯಲ್ಲಿ ಏನು ನೀರೇ ಉಳಿಯಲ್ಲ. ಎಲ್ಲ ಇವ್ರದ್ದು ಟನಲ್ ರೋಡ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲಾ ಕಡೆ ಪಾರ್ಕ್ಗಳನ್ನ, ಪ್ಲೇ ಗ್ರೌಂಡ್ಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲಾ ಕಡೆ ಪಾರ್ಕು, ಪ್ಲೇ ಗ್ರೌಂಡ್. ಯಾಕಂದ್ರೆ ಓಸಿಯಾಗ ಆಗ್ಬೇಕಲ್ಲ ಇವ್ರಿಗೆ. ಅಕ್ವಿಜೇಷನ್ ಮಾಡಕ್ಕೆ ಹಣ ಇಲ್ಲ ಇವ್ರ ಹತ್ರ. ಬೇರೆ ಲ್ಯಾಂಡ್ ತಗೊಂಡ್ರೆ, ಪ್ರೈವೇಟ್ ತಗೊಂಡ್ರೆ ಹಣ ಕೊಡಬೇಕು, 1 to 2 ಹಣ ಕೊಡಬೇಕು ಗೈಡೆನ್ಸ್ ವ್ಯಾಲ್ಯೂ. ಇವ್ರ ಹತ್ರ ಹಣ ಇಲ್ಲ. ಪಾರ್ಕ್ಗಳು ಅಂದ್ರೆ ಈಸಿ ಟಾರ್ಗೆಟ್. ಪಾರ್ಕ್ ಈಸಿ ಟಾರ್ಗೆಟ್. ಆ ಈಸಿ ಟಾರ್ಗೆಟ್ ಪ್ರಕಾರ ಒಂದು ಬಿಲ್ ಅನ್ನ ತರ್ತಾ ಇದ್ದಾರೆ. 5% ಜಾಗವನ್ನ ಲೀಸು, ಸೇಲು ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಇದು ಒಳ್ಳೇದಲ್ಲ. ನಿಮ್ಗೆ ಟನಲ್ ರೋಡ್ ಮಾಡಕ್ಕೋಸ್ಕರ ಈ ತರ